एतद्रूपं भगवतो यरूपस्य चिदात्मनः मायागुणविरचितं दादाभिरात्मनि. ಭಗವಂತನ ವಿರಾಟ ವಿಶ್ವರೂಪ ಐಹಿಕ ಜಗತ್ತಿನಲ್ಲಿ ಕಾಣಿಸುವ ಹಾಗೂ ಅದನ್ನು ಗ್ರಹಿಸುವ ತತ್ವವು ಕೇವಲ ಕಾಲ್ಪನಿಕವಾದದ್ದು. ಅಲ್ಪಜ್ಞರು ಮತ್ತು ಆರಂಭ ದಶೆಯಲ್ಲಿರುವವರು ಭಗವಂತನ ಆಕಾರವನ್ನು ಹೊಂದಿದ್ದಾನೆ ಎಂಬ ಗ್ರಹಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಅನುಕೂಲಕ್ಕಾಗಿ ಇದನ್ನು ಹೇಳಲಾಗಿದೆ. ಅದರ ವಾಸ್ತವ ಭಗವಂತನ ಯಾವ ಭೌತಿಕ ರೂಪವೂ ಇರುವುದಿಲ್ಲ. ಯಥಾ ನವಸಿ ನಗೆಕು ರೇಣುವ ಪಾರ್ಥಿವ ನೀಲೆ ಏವಂ ದ್ರಷ್ಟರಿ ದೃಶ್ಯತ್ವ ಆರೋಪಿತ ಬುದ್ಧಿವಿ. ಗಾಳಿಯು ಮೋಡಗಳನ್ನು ಧೂಳನ್ನು ಹಾರಿಸಿಕೊಂಡು ಹೋಗುತ್ತದೆ, ಆದರೆ ಆಕಾಶವು ಮೇಘಾವೃತವೆಂದು ಗಾಳಿಯ ಕೊಳಕೆಂದು ಹೇಳುತ್ತಾರೆ. ಅದೇ ರೀತಿ ಅವರು ಚೇತನಾತ್ಮವನ್ನು ಭೌತಿಕವಾದ ದೇಹ ಕಲ್ಪನೆಯಲ್ಲಿ ಬಂಧಿಸುತ್ತಾರೆ. ಅತಃ ಪರಂ ಯದವ್ಯಕ್ತಂ ಅವ್ಯೂಢ ಗುಣಬೃಂಹಿತಂ ಅದೃಷ್ಟಶ್ರುತ ವಸ್ತುತ್ವಾತ್ ಸ ಜೀವೋ ಯದ್ಪುನರ್ಭವಃ. ಭಗವಂತನ ಆಕಾರದ ಬಗ್ಗೆ ಈ ಸ್ಥೂಲ ಕಲ್ಪನೆ ಅಲ್ಲದ ಸೂಕ್ಷ್ಮ ಕಲ್ಪನೆಯೂ ಇದೆ. ಈ ಸೂಕ್ಷ್ಮ ತತ್ವಕ್ಕೆ ಸಿದ್ಧ ಆಕಾರವಿಲ್ಲ. ಅದೇ ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಅಭಿವ್ಯಕ್ತವಾಗುವುದಿಲ್ಲ. ಮನುಷ್ಯ ಜೀವಿಗೆ ಆತನ ಸ್ಥೂಲ ಆಕಾರ ಮತ್ತು ಸೂಕ್ಷ್ಮ ಆಕಾರದ ಆಚೆ ಇನ್ನೊಂದು ಆಕಾರವಿದೆ. ಇಲ್ಲವಾಗಿದ್ದರೆ ಅವನು ಮತ್ತೆ ಮತ್ತೆ ಹುಟ್ಟುತ್ತಿರಲಿಲ್ಲ. ಯತ್ರ ಮೇ ಸದಸ ದ್ರೋಪ ಪ್ರತಿಷಿದ್ಧ ಸ್ವಂಸವಿದ ಅವಿದ್ಯಾತ್ಮನೇ ಕೃತೆ ಇತಿ ತಬ್ರಹ್ಮ ದರ್ಶನಂ. ಯಾವಾಗ ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರದಿಂದ ತನ್ನ ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಿಗೆ ತನ್ನ ಆತ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಎಂಬ ಅನುಭವವನ್ನು ಹೊಂದುತ್ತಾನೋ ಆಗ ಅವನು ತನ್ನನ್ನು ಮತ್ತೆ ಭಗವಂತನನ್ನು ಕಾಣುತ್ತಾನೆ. ಯದ್ಯಪಹರತಾ ದೇವಿ ಮಾಯಾ ವೇಷಾರಧಿಮತಿ ಸಂಪನ್ನ ಏವತಿ ವಿದುಮಾರ್ಹಿಣಿ ಸ್ವಮಹೀಯತೆ. ಬ್ರಹ್ಮಶೀಲ ಶಕ್ತಿಯು ಕುಸಿದ ಭಗವಂತನ ಕೃಪೆಯಿಂದ ಜೀವಿಯು ಸಂಪೂರ್ಣವಾಗಿ ಜ್ಞಾನ ಸಮೃದ್ಧನಾದಲ್ಲಿ ಕೂಡಲೇ ಆತ್ಮ ಸಾಕ್ಷಾತ್ಕಾರದಿಂದ ಆತ ಜ್ಞಾನೋದೀತನಾಗಿ ವೈಭವಯುತವಾದ ಸ್ವಸ್ಥಿತಿಯಲ್ಲಿ ಸ್ಥಾಪಿತನಾಗುತ್ತಾನೆ. ಏವಂ ಜನ್ಮಾನಿ ಕರ್ಮಾಣಿ ಯಕತಃ ರಜನ್ಯಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದಗುಹ್ಯಾನಿ ಹೃತ್ವತಃ. ವೇದಗಳಿಗೂ ಅತೀತನಾದಂಥ ಅಭಾವನ ಮತ್ತು ಆ ಕರ್ತನ ಜನನ ಹಾಗೂ ಕಾರ್ಯಗಳನ್ನು ವಿದ್ವಾಂಸರು ಹೀಗೆ ವರ್ಣಿಸುತ್ತಾರೆ. ಅವನೇ ಹೃದಯದ ಒಡೆಯ ಅಂದರೆ ನಾನೇ ಹೃದಯದ ಒಡೆಯ. ಸ ವಾ ಇದಂ ವಿಶ್ವಮಾಕೋ ಗಲೀಲ ಸೃಜತ್ಯಾವತ್ಯತಿ ನ ಸಜ್ಜತೆಸ್ಮಿನ್ ಭೂತೇಷು ಚಾಂತಹಿತ ಆತ್ಮತಂತ್ರ ಷಡ್ವರ್ಗಿಕಂ ಜಿಹ್ರತಿ ಷಡ್ಗುಣೇಶ. ದೋಷರಹಿತವಾದ ಚಟುವಟಿಕೆಗಳುಳ್ಳ ಭಗವಂತನು 6 ಇಂದ್ರಿಯಗಳಿಗೂ ಒಡೆಯನಾಗಿದ್ದಾನೆ.
ಷಟ್ ಸಂಬಂಧಗಳಿಂದ ಕೂಡಿರುವ ಅವನು ಸರ್ವಶಕ್ತನಾಗಿದ್ದಾನೆ. ಪ್ರಕಟವಾಗಿರುವ ವಿಶ್ವಗಳನ್ನು ಅವನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ಭಯಗೊಳಿಸುತ್ತಾನೆ ಮತ್ತು ನಾಶ ಮಾಡುತ್ತಾನೆ. ಆದರೆ ತಾನು ಮಾತ್ರ ಅವುಗಳಿಂದ ಅಬಾಧನಾಥವಾಗಿ ಉಳಿಯುತ್ತಾನೆ. ಅವನು ಪ್ರತಿಯೊಂದು ಜೀವಿಯ ಒಳಗಡೆ ಇದ್ದು ಯಾವಾಗಲೂ ಸ್ವತಂತ್ರನಾಗಿಯೇ ಇರುತ್ತಾನೆ. ನ ಚಾಸ್ಯ ಕಶ್ಚಿನ್ನಿಪುಣೇನ ಧಾತು ರವೇತಿ ಜಂತು ಪುಮನೀಷಭೂತಿ ನಾಮಾನಿ ರೂಪಾಣಿ ಮನೋಚೋಭಿ ಸಲ್ತನ್ಮತು ನಟಾಚಾರ್ಯಮಿವಾಜ್ಞ. ಅಲ್ಪಜ್ಞಾನಿಗಳಾದ ಮೂರ್ಖರು ನಾಟಕದಲ್ಲಿನ ನಟನಂತೆ ಅಭಿನಯಿಸುತ್ತಿರುವ ಭಗವಂತನ ರೂಪಗಳು ದಿವ್ಯ ಲಕ್ಷಣಗಳನ್ನಾಗಿ ಆತನ ನಾಮಕ್ರಿಯಾದಿಗಳನ್ನು ಅರಿಯಲಾರರು. ಅವುಗಳನ್ನು ಅವರು ತಮ್ಮ ಊಹೆಗಳಿಂದಾಗಲಿ ಮಾತುಗಳಿಂದಾಗಲಿ ವ್ಯಕ್ತಪಡಿಸಲು ಕೂಡ ಅಸಮರ್ಥರು. ಸ ವೇದ ಧಾತು ಪದವಿಂ ಪರಸ್ಯ ದುರಂತಿ ವೀರ್ಯಸ್ಯ ರಥಾಂಗಪಾಣಿ ಯಮಾಯಾಯ ಸಂತಯಾನುವೃತ್ತ ಭಜತೆ ತತ್ಪಸ ಸರೋಜದಂಗಂ. ಯಾರು ನಿಸ್ಸಂಕೋಚದಿಂದ ನಿರಂತರವಾಗಿ ರಥಾಂಗಪಾಣಿಯಾದ ಭಗವಾನ್ ನಾರಾಯಣ ಪಾದಕಮಲಗಳಲ್ಲಿ ಇತರಕವಾಗಿ ಸೇವೆ ಸಲ್ಲಿಸುತ್ತಾರೋ ಅವರು ಮಾತ್ರ ಬ್ರಹ್ಮಾಂಡ ಸೃಷ್ಟಿಕರ್ತನಾದ ಪರಿಪೂರ್ಣ ವೈಭವ ಶಕ್ತಿ ಮತ್ತು ದಿವ್ಯತೆಯಲ್ಲಿ ಗ್ರಹಿಸಬಲ್ಲರು. ಅತೇಹಧನ್ಯ ಭಗವಂತ ಇತ್ತ ಯದ್ವಾಸುದೇವ ಯೋಲೋಕನಾದೆ ಕುರುವಂತು ಸರ್ವಾತ್ಮಕಮಾತ್ಮಭಾವ ನಯತ್ರ ಭೂಯ ಪರಿವರ್ತ ಉಗ್ರ. ಈ ಲೋಕದಲ್ಲಿ ಇಂಥ ಜಿಜ್ಞಾಸೆ ನಡೆಸುವುದರಿಂದ ಮಾತ್ರ ವ್ಯಕ್ತಿಯ ಸಫಲನು ಪರಿಪೂರ್ಣ ಅರಿವುಳ್ಳವನು ಆಗಬಲ್ಲನು. ಏಕೆಂದರೆ ಅಂಥ ಜಿಜ್ಞಾಸೆಗಳು ಭಗವಂತನ ಬಗ್ಗೆ ದಿವ್ಯವಾದ ಪ್ರೇಮೋತ್ಸಾಹವನ್ನು ಉಂಟು ಮಾಡುತ್ತವೆ. ಸಕಲ ಲೋಕ ನಾಯಕನಾದ ಭಗವಂತನು ಅಂಥ ಜಿಜ್ಞಾಸೆಗಳ ಉಗ್ರವಾದ ಜನನ ಮರಣ ಚಕ್ರದ 100ಕ್ಕೆ 100ರಷ್ಟು ರಕ್ಷಣೆಯನ್ನು ಖಂಡಿತವಾಗಿ ನೀಡುತ್ತಾನೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಾಗವನ ಸೃಷ್ಟಿ ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ಯ ಜನಂ ಮಹತ್ತು. ಶ್ರೀಮದ್ ಭಾಗವತವು ಭಗವಂತನ ಸಾಕ್ಷಾತ್ ಸಾಹಿತ್ಯಿಕ ಅವತಾರವಾದ ವ್ಯಾಸದೇವರು ಇದರ ಕರ್ತ. ಇದು ಎಲ್ಲ ಜನರ ಅತ್ಯಂತ ಕವಳತಿಗಾಗಿ ರಚನೆಯಾಗಿದೆ. ಇದು ಪರಮ ಧನ್ಯವೂ ಸಕಲಾನಂದಪ್ರದ ಮತ್ತು ಸರ್ವಪರಿಪೂರ್ಣವಾದ ಕೃತಿಯಾಗಿದೆ. ತದಿದಂ ದ್ವಾಹ ಯಾಮಾಸ ಸುತಾಮಾತ್ಮಾವತಾ ಪರಂ ಸರ್ವವೇದೇತಿಹಾಸನ ಸಾರಂ ಸಾರಂ ಸಮುದ್ರತಂ. ಆತ್ಮ ಸಾಕ್ಷಾತ್ಕಾರ ಪಡೆದವರಲ್ಲಿ ಅತ್ಯಂತ ಗೌರವೋನ್ನತನಾದ ನಮ್ಮ ಪುತ್ರನಿಗೆ ಶ್ರೀ ವ್ಯಾಸದೇವರು ಸಕಲ ವೇದ ಸಾಹಿತ್ಯ ಮತ್ತು ಬ್ರಹ್ಮಾಂಡ ಚರಿತ್ರೆಗಳ ಸರ್ವಸ್ವವೂ ಆದ ಈ ಭಾಗವತನ್ನು ಹೇಳಿದರು. ಸತು ಸಂಶಯಾವಯಾಮಾಸ ಮಹಾರಾಜಂ ಪರೀಕ್ಷಿತಂ
ಪ್ರಾಯೋಪವಿಷ್ಟಂ ಗಂಗಾಯಂ ಪರಿತಂ ಪರಮಶಿವೆ. ಪರೀಕ್ಷಿತ್ ಮಹಾರಾಜನು ಅನ್ನಪಾನಗಳನ್ನು ತ್ಯಜಿಸಿ ಸಾವಿನ ನಿರೀಕ್ಷೆಯಲ್ಲಿ ಗಂಗಾ ನದಿಯ ತೀರದಲ್ಲಿ ಋಷಿಮುನಿಗಳಿಂದ ಸುತ್ತುವರಿದವನಾಗಿ ಕುಳಿತಿದ್ದಾಗ ವ್ಯಾಸದೇವರ ಪುತ್ರರಾದ ಶುಕಮುನಿಗಳು ತಮ್ಮ ಸರದಿಯಲ್ಲಿ ಭಾಗವತವನ್ನು ಅವರಿಗೆ ಓದಿಸಿದರು. ಕೃಷ್ಣ ಸ್ವಾದಾಮೋಪಾಗತೆ ಧರ್ಮಜ್ಞಾನಾದಿಭಿಃ ಸಹ ಕಲೈನಷ್ಟದೃಶಮೇಶ ಪುರಾಣಕೋದುನಾದೀತ. ಸೂರ್ಯನಂತ ಪ್ರಕಾಶಮಾನವಾದ ಈ ಭಾಗವತ ಪುರಾಣವು ಭಗವಾನ್ ನಾರಾಯಣನ ಧರ್ಮ, ಜ್ಞಾನ ಇತ್ಯಾದಿಗಳ ಸಮೇತ ತನ್ನ ನಿಜಧಾಮಕ್ಕೆ ನಿಷ್ಕ್ರಮಿಸಿದ ಕೂಡಲೇ ಉದಯಿಸುವುದು. ಕಲಿಯುಗದಲ್ಲಿ ಅಜ್ಞಾನ ಗಾಢಾಂಧಕಾರವೇ ಕಾರಣವಾಗಿ ದೃಷ್ಟಿಹೀನರಾದವರು ಈ ಪುರಾಣದಿಂದ ಬೆಳಕನ್ನು ಪಡೆಯುತ್ತಾರೆ. ಕಲಿಯುಗದಲ್ಲಿ ಕತ್ತಲಲ್ಲಿ ಇರುವವರು ಈ ಪುರಾಣ ಕೇಳಿದ ಬೆಳಕಲ್ಲಿ ಬರ್ತಾರೆ. ತತ್ರ ಕೀರ್ತಿ ಯತೋ ವಿಪ್ರಶೇಭೂರಿತೇಜಸ ಅಹಂ ಚಾದ್ಯ ಗಮಂ ತತ್ರ ನಿಮಿಷ್ಟಸ್ತದನುಗ್ರಹತಂ ಸೋಹಂ ಶ್ರಾವಯಿಷ್ಯಾಮಿ ಯದಾಧೀತಂ ಯಥಾಮತಿ. ಪರಿಣಿತರಾದ ಹೇ ಬ್ರಾಹ್ಮಣರೇ, ಶುಕಮುನಿಗಳು ಭಾಗವತವನ್ನು ಅಲ್ಲಿ ಚಕ್ರವರ್ತಿ ಪರೀಕ್ಷಿತನ ಸಮ್ಮುಖದಲ್ಲಿ ಪ್ರವಚನ ಮಾಡಿದಾಗ ನಾನು ಏಕಾಗ್ರತೆಯಿಂದ ಅದನ್ನು ಕೇಳಿಸಿಕೊಂಡೆ ಮತ್ತು ತೇಜಸ್ವಿಯಾದ ಮಹರ್ಷಿಯ ಕ್ಷಣೆಯಿಂದ ಭಾಗವತವನ್ನು ಅರಿತುಕೊಂಡೆನು. ನಾನು ಯಾವುದನ್ನು ಅವರಿಂದ ಕಲಿತು ಸಾಕ್ಷಾತ್ಕಾರ ಮಾಡಿಕೊಂಡನೋ ಅದನ್ನು ಈಗ ನಿಮಗೆ ಶ್ರವಣ ಮಾಡುತ್ತೇನೆ. ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಧ್ಯಾಯ 4. ನಾರದರ ಆಗಮನ. ಇತಿ ಬ್ರುವಾಣಂ ಸಂಸ್ತೂಯ ವ್ಯಾಸೋವಾಚ. ಇತಿ ಬ್ರುವಾಣಂ ಸಂಸ್ತೂಯ ಮುನೀನಾಂ ದೀರ್ಘಸತ್ರೀಣಾಂ ವೃದ್ಧಕುಲಪತಿ ಸೂತಂ ಮಹೋವ್ರತ ಶೌನಕೋ ಬ್ರವೀತ್. ಆ ಸುದೀರ್ಘ ಯಜ್ಞದಲ್ಲಿ ನಿರತರಾಗಿದ್ದ ಋಷಿಗಳೆಲ್ಲರಿಗೂ ಆದ್ಯಸ್ಥಾನದಲ್ಲಿದ್ದವರು ಹಿರಿಯರಾದ ಶೌನಕ ಮುನಿಗಳು ಸೂತ ಮುನಿಗಳು ಹೇಳಿದ್ದನ್ನು ಕೇಳಿ ಶೌನಕಮುನಿಗಳು ಅವರನ್ನು ಹೀಗೆ ಅಭಿನಂದಿಸಿದರು. ಸೂತ ಮಹಾಭಾಗ ವೇದನೋ ವದಿತಾಂ ವರ ಕಥಾಂ ಭಾಗವತೀಂ ಪುಣ್ಯಂ ಯದಃ ಭಗವಾನ್ ಶುಕ. ಶೌನಕರು ಹೇಳಿದ್ದಾರೆ, ಎಲ್ಲಿ ಸೂತಮುನಿಗಳೇ, ಪ್ರವಚನಕಾರರಲ್ಲೆಲ್ಲ ನೀವು ಅತ್ಯಂತ ಭಾಗ್ಯಶಾಲಿಗಳು ಮತ್ತು ಗೌರವಾನ್ವಿತರು, ಶ್ರೇಷ್ಠರು ಹಾಗೂ ಶಕ್ತಿ ಸಂಪನ್ನರಾದ ಶುಕಮುನಿಗಳು ಹೇಳಿದ ಶ್ರೀಮದ್ ಭಾಗವತವು ಪುಣ್ಯ ಸಂದೇಶವನ್ನು ನೀವು ದಯವಿಟ್ಟು ನಮಗೆ ತಿಳಿಸಿರಿ. ಕಸ್ಮಿನ್ ಯುಗೆ ಪ್ರವೃತ್ತಿಯಂ ಸ್ಥಾನೆ ವಾ ಕೇನೆ ಹೇತುನಾ ಕುತಃ ಸಂಚೋದಿತ ಕೃಷ್ಣ ಕೃತವಾನ್ ಸಂಹಿತಂ ಮುನಿ. ಈ ಭಾಗವತವು ಯಾವ ಕಾಲದಲ್ಲೂ ಮತ್ತು ಯಾವ ಸ್ಥಳದಲ್ಲೂ ಮೊದಲು ಆರಂಭವಾಯಿತು, ಇದನ್ನು ಏಕೆ ತಿಳಿದುಕೊಳ್ಳಬೇಕಾಯಿತು? ಶ್ರೇಷ್ಠ ಮುನಿಗಳಾದ ಕೃಷ್ಣದ್ವೈಪಾಯನ ವ್ಯಾಸರು ಈ ಸಾಹಿತ್ಯ ರಚನೆಯಲ್ಲಿ ಎಲ್ಲಿಂದ ಪ್ರೇರಣೆ ಪಡೆದರು? ತಸ್ಯ ಪುತ್ರೋ ಮಹಾಯೋಗಿ ಸಮುದ್ರಜ ನಿರ್ವಿಕಲ್ಪಕ ಏಕಾಂತಮತಿರುನ್ನಿದ್ರೋ ಗೂಢ ಮೂಢ ಇವೇಯತೆ. ವೇದವ್ಯಾಸರ ಪುತ್ರರು ಶ್ರೇಷ್ಠ ಭಕ್ತರಾಗಿದ್ದು ಸಮಚಿತ್ತರಾಗಿ ನಿರ್ವಿಕಲ್ಪ ಸ್ಥಿತಿಯಲ್ಲಿದ್ದರು. ಅವರ ಮನಸ್ಸು ಯಾವಾಗಲೂ ಏಕೈಕ ಗುರಿಯಲ್ಲಿ ಕೇಂದ್ರೀಕೃತವಾಗಿತ್ತು. ಅವರು ಐಹಿಕ ಚಟುವಟಿಕೆಗಳಿಗೆ ಅತೀತರಾಗಿದ್ದರು. ತಮ್ಮನ್ನು ತಾವು ತೆರೆದು ತೋರಿಸಿಕೊಳ್ಳುವ ಸ್ವಭಾವದಲ್ಲಿರುವುದರಿಂದ
ನೋಡಲು ಅಜ್ಞಾನಿಯಂತೆ ಕಾಣುತ್ತಿದ್ದರು. ದೃಷ್ಟಾನುಯಾಂತಾಮೃಷ ಮಾತ್ಮ ಜಮಪ್ಯಾನಗ್ನ ದೇವ್ಯೋ ಹ್ರಿಯ ಹರಿದಾರ್ದುನ ಸುತಸ್ಯ ಚಿತ್ರಂ ತದ್ವೀಕ್ಷ ಪೃಚ್ಛತಿ ಮುನೋ ಜಗಸ್ತುಸ್ತವಾಸ್ತಿ ಸ್ತ್ರೀ ಪುಂಬಿದಾನ ತೋಸ್ತಸ್ಯ ವಿವೇಕ್ಯ ದೃಷ್ಟಿ. ವೇದವ್ಯಾಸರು ಒಮ್ಮೆ ತಮ್ಮ ಮಗನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. ಆಗ ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿದ್ದ ಸುಂದರ ಕನ್ಯರು ವೇದವ್ಯಾಸರು ಬೆತ್ತಲೆಯಾಗಿಲ್ಲದಿದ್ದರೂ ತಮ್ಮ ದೇಹವನ್ನು ಬಟ್ಟೆಯಿಂದ ಮುಚ್ಚಿಕೊಂಡರು. ಆದರೆ ಅವರ ಮಗ ಹಾದಿ ಹೋಗುವಾಗ ಆತ ಬೆತ್ತಲೆಯಾಗಿದ್ದರೂ ಹಾಗೆ ಮಾಡಲಿಲ್ಲ. ಈ ಬಗ್ಗೆ ಋಷಿಗಳು ಆ ಕನ್ಯರನ್ನು ಪ್ರಶ್ನಿಸಿದರು. ಆಗ ಅವರು ವೇದವ್ಯಾಸ ಮಗ ತಮ್ಮ ಕಡೆ ನೋಡಿದಾಗ ಅವರ ದೃಷ್ಟಿ ಶುದ್ಧವಾಗಿತ್ತು, ಗಂಡು ಹೆಣ್ಣಿನ ಭೇದ ಅಲ್ಲಿರಲಿಲ್ಲ. ಆದರೆ ವೇದವ್ಯಾಸ ನೋಟದಲ್ಲಿ ಅಂತ ಭೇದವಿತ್ತು ಎಂದು ಉತ್ತರಿಸಿದರು. ಚತಮಾಲಕ್ಷಿತ ಭಾರ್ಯ ಸಂಪ್ರಾಪ್ತ ಕಿರುಜಾಂಗಲಂ ಉನ್ಮತ್ತ ಮುಖಜಡವದ್ವಿಚರನ್ ಗಜಸಾಹಯೇ. ಶುಕಮುನಿಗಳು ಹುಚ್ಚರಂತೆ, ಮೂಕರಂತೆ ಹಾಗೂ ಮನೋವಿಕಲರಂತೆ ಕುರು ಮತ್ತು ಜಾಂಗಲಂ ಪ್ರತ್ಯಂಗಳ ಅಲೆದಾಡಿದರು. ಅನಂತರ ಅವರು ಹಸ್ತಿನಾಪುರವನ್ನು ಪ್ರವೇಶಿಸಿದರು. ಆಗ ಅಪರಜನರು ಅವರನ್ನು ಹೇಗೆ ಕಂಡರು. ಕಥಂ ನ ಪಾಂಡವೇಯಸ್ಯ ರಾಜೇಶೇ ಮುನೇಶ ಸಹ ಸಂವಾದ ಸಮಭೂತಾತ್ರ ಯತ್ರ ಸಾತ್ವತಿ ಶ್ರುತು. ಈ ಶ್ರೇಷ್ಠ ಮುನಿಗಳನ್ನು ಪರೀಕ್ಷಿತ್ ರಾಜನು ಹೇಗೆ ಭೇಟಿ ಮಾಡಿದನು, ವೇದಗಳ ದಿವ್ಯ ಸಾರವಾದ ಭಾಗವತವನ್ನು ಆತನಿಗೆ ಹೇಗೆ ತಿಳಿಸಿ ಹೇಳಲಾಗಿತ್ತು. ಸ ಗೋದೋ ಹನಮಾತ್ರಂ ಹಿ ಗೃಹೇಶು ಗೃಹಮೇಧಿನಾಂ ಅವಕ್ಷೇದ ಮಹಾಭಾಗಸ್ತಿ ಥಿ ಕುವಂಸ್ತಂ ದಾಶ್ರಮಂ. ಶುಕಮುನಿಗಳು ಒಬ್ಬ ಗೃಹಸ್ಥನ ಮನೆಯ ಮುಂದೆ ಹಸು ಒಂದು ಹಾಲು ಕರೆಯುವಷ್ಟು ಹೊತ್ತು ಮಾತ್ರ ನಿಲ್ಲುತ್ತಿದ್ದರು. ಆ ಮನೆಯನ್ನು ಪವಿತ್ರಗೊಳಿಸಲು ಶುದ್ಧೀಕರಿಸಲು ಮಾತ್ರ ಅವರು ಹಾಗೆ ಮಾಡುತ್ತಿದ್ದರು. ಅಭಿಮನ್ಯುಸುತಂ ಸೂತ ಪ್ರಾಹು ಭಾರ್ಗವೋತ್ತಮಂ ತಸ್ಯ ಜನ್ಮ ಮಹಾಶ್ಚಯಂ ಕರ್ಮಾಣಿ ಚ ಗೃಹಿಣೀ. ಮಹಾರಾಜ ಪರೀಕ್ಷಿತನು ಶ್ರೇಷ್ಠ ದೈವಭಕ್ತನೆಂದು ಆತನ ಹುಟ್ಟು ಮತ್ತು ಕಾರ್ಯಗಳೆಲ್ಲವೂ ಅದ್ಭುತವೆಂದು ಹೇಳಿದಿರಿ. ದಯವಿಟ್ಟು ಆತನ ಬಗ್ಗೆ ನಮಗೆ ಹೇಳಿ. ಸ ಸಮ್ರಾಟ್ ಕಸ್ಯವ ಹೇತು ಪಾಂಡುನಾಂ ಮಾನವರ್ಧನಂ ಪ್ರಯೋಪ ವೇಷ್ಟು ಗಂಗಾ ಯಮುನಾ ದ್ರಯತಿ ಧೀರಾಟ ಶ್ರಿಯಂ. ಆತ ಮಹಾಚಕ್ರವರ್ತಿಯಾಗಿದ್ದು ತನ್ನ ಸಾಮ್ರಾಜ್ಯದಲ್ಲಿ ಸಕಲ ಐಶ್ವರ್ಯವನ್ನು ಹೊಂದಿದ್ದಾನೆ. ಆತ ಪಾಂಡು ವಂಶದ ಕೀರ್ತಿಯನ್ನು ವಿಸ್ತರಿಸುವ ಮಹಾಮಹಿಮನಾಗಿದ್ದನು. ಆದರೆ ಆತ ಯಾಕೆ ಇವೆಲ್ಲವನ್ನು ತ್ಯಜಿಸಿ ಗಂಗಾ ನದಿಯ ತೀರದಲ್ಲಿ ಅಮರಣ ಉಪವಾಸ ಕುಳಿತನು? ನಮಂತಿ ಯತ್ಪಾದ ನಿಕೇತಮಾರ್ತನ ಶಿವಾಯ ಹಾನಿಯ ಧನಾನಿ ಶತ್ರವೇ ಕಥಂ ಸ ವೀರ ಶ್ರೇಯಮಂಗ ದುಸ್ತ್ಯಜಂ ಯುರಶದ್ದು ತ್ರಷ್ಟುಮಹು ಸಹಸುವಿ. ಪರೀಕ್ಷಿತನು ಶ್ರೇಷ್ಠ ಸಾಮ್ರಾಟನಾಗಿದ್ದನು. ಅವನು ಎಲ್ಲ ಶತ್ರುಗಳ ಸ್ವಂತ ಹಿತದೃಷ್ಟಿಯಿಂದಲೇ ಅದನ್ನು ಬಳಿ ಬಂದು ತಮ್ಮ ಸಕಲ ಸಂಪತ್ತನ್ನು ಆತನ ಪದಗಳಿಗೆ ಒಪ್ಪಿಸಿ ನಮಸ್ಕರಿಸುತ್ತಿದ್ದರೆ. ಆತ ದೃಢಕಾಯನಾದ ತರುಣನು ಬಲಶಾಲಿಯೂ ಆಗಿದ್ದಾನೆ. ಆತನ ಬಳಿ ಅಪಾರ ಐಶ್ವರ್ಯವಿದ್ದಿತ್ತು. ಹೀಗಾದರೂ ಆತ ಏಕೆ ಎಲ್ಲವನ್ನು ತನ್ನ ಪ್ರಾಣವನ್ನು
ತ್ಯಜಿಸಲು ಸಿದ್ಧನಾದನು. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮೋ ಶ್ಲೋಕ ಪಾರಾಯಣ ಜನ ಜೀವಂತಿ ನಾತ್ಮಾತ್ಮರಾಶ್ರಯಂ ಮುಮುಕ್ಷೋ ನಿರ್ವಿದ್ಯ ಕುತ ಕಲೇವರಂ. ಪರಮ ಪುರುಷನಿಗೆ ತಮ್ಮನ್ನು ಅರ್ಪಿಸಿಕೊಂಡವರು ಇತರ ಕಲ್ಯಾಣ, ಅಭಿವೃದ್ಧಿ ಹಾಗೂ ಸಂತೋಷಕ್ಕಾಗಿ ಮಾತ್ರ ಜೀವಿಸಿರುತ್ತಾರೆ. ಯಾವ ರೀತಿಯ ಸ್ವಾರ್ಥ ಸುಖದ ಬಯಕೆಯು ಅವರಿಗಿರುವುದಿಲ್ಲವೋ ಪರೀಕ್ಷಿತ್ ಮಹಾರಾಜನ ಎಲ್ಲ ಬಗೆಯ ಐಹಿಕ ಭೋಗಗಳಿಂದ ದೂರನಾಗಿದ್ದರೂ ಇತರರಿಗೆ ಆಶ್ರಯನಾಗಿದ್ದ ತನ್ನ ಮತ್ಸ್ಯದೇಹವನ್ನು ಬಿಡಲು ಆತನಿಗೆ ಹೇಗೆ ಸಾಧ್ಯವಾಯಿತು? ತತ್ಸವಂ ನ ಸಮಾಚಕ್ಷ ಕೃಷ್ಟೋ ಯದಿ ಕಿಂಚನ ಮನ್ಯತ್ವ ವಿಷಯೋ ವಾಚಾಂ ಸ್ನಾದಮನ್ಯತ ಛಾಂದಸಾತ್. ವೇದಗಳ ಕೆಲವು ಭಾಗಗಳನ್ನು ಬಿಟ್ಟು ಉಳಿದ ವಿಷಯಗಳ ಅರ್ಥ ಹೇಳುವುದರಲ್ಲಿ ನೀವು ನಿಪುಣರೆಂದು ನಮಗೆ ಗೊತ್ತು. ನಾವು ನಮ್ಮ ಮುಂದಿಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ನೀವು ಸ್ಪಷ್ಟವಾದ ಉತ್ತರ ನೀಡಬಲ್ಲಿರಿ. ಸೋತವಾಚ ದ್ವಾಪರೇ ಸಮಾಪ್ರಾಪ್ತೆ ತೃತೀಯ ಯುಗ ಪರ್ಯಾಯೇ ಜಾತ ಪರಶರಾದ್ಯೋಗಿ ವಾಸವ್ಯಂ ಕಲಯ ಹರೆ. ಸೋತ ಮುನಿಗಳು ಹೇಳಿದ್ದಾರೆ, ದ್ವಿತೀಯ ಯುಗವು ಇರುವಾಗಲೇ ತೃತೀಯಗೂ ಆರಂಭವಾಯಿತು. ದ್ವಿತೀಯ ಯುಗವು ಇರುವಾಗಲೇ ತೃತೀಯಗೂ ಆರಂಭವಾಯಿತು. ಆಗ ಪರಾಶರಿಂದಾಗಿ ವಸುವಿನ ಮಗಳಾದ ಸತ್ಯವತಿಯ ಗರ್ಭದಲ್ಲಿ ಮಹಾಮುನಿ ಮದುವೆಯದು ಜನಿಸಿದರು. ಸಾ ಕದಾಚಿತ್ ಸಾರ ಸತ್ಯ ಉಪಸೃಶ ಜಲಂ ಶುಚಿ ಏಕೆ ಆಸೀನೋದಿತಿ. ಒಮ್ಮೆ ವೇದವ್ಯಾಸರು ಸೂರ್ಯೋದಯವಾಗುತ್ತಿದ್ದಂತೆ ಸರಸ್ವತಿ ನದಿಯಲ್ಲಿ ಬೆಳಗಿನ ಸ್ನಾನ ಮುಗಿಸಿ ಏಕಾಂಗಿಯಾಗಿ ಜ್ಞಾನಮಗ್ನರಾದರು. ಪರಾವರಜ್ಞ ಸರ್ಕೃತಿ ಕಾಲೇನಾವೃಕ್ತರಂ ಹೊಸ ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೆ ಯುಗೆ. ಶ್ರೇಷ್ಠ ಮುನಿಗಳಾದ ವೇದವ್ಯಾಸರು ಯುಗಧರ್ಮದ ಕರ್ತವ್ಯಗಳಲ್ಲಿ ವ್ಯತ್ಯಾಸಗಳನ್ನು ಕಂಡರು. ಭೂಮಿಯಲ್ಲಿ ಬೇರೆ ಬೇರೆ ಯುಗಗಳಲ್ಲಿ ಅಧ್ಯಕ್ಷ ಷಡ್ಗಳಿಂದಾಗಿ ಇಂತಹ ನಡೆಯುತ್ತಿದ್ದುದು. ಭೌತಿಕಾನಾಂ ಚ ಭಾವಾನಾಂ ಶಕ್ತಿಹ್ರಾಸಂ ಚ ಪ್ರಥಂ ಆಶ್ರದ್ಧಾನಾನಿ ಸತ್ಯ ನ ದುರ್ಮೇಧಾಂ ಪ್ರಸೇತಾಯುಷ ದುರ್ಭಂಜಾಶ್ಚ ಜನಾನ್ವೀಕ್ಷ ಮುನಿಧೀರ್ವನ್ ಚಕ್ಷುಷ ಸರ್ವಶ್ರಯಮಾಣಂ ಯದ್ದೋ ಹಿತಮಗಪ್ರದಸ್ತ. ಆ ಶ್ರೇಷ್ಠ ಮುನಿಗಳು ಪೂರ್ಣ ತಿಳುವಳಿಕೆ ಹೊಂದಿದ್ದರು. ಪ್ರತಿಯೊಂದು ಭೌತಿಕ ವಸ್ತುವು ಯುಗ ಪ್ರಭಾವ ನಿಮಿತ್ತ ನಶಿಸುವುದನ್ನು ಅವರು ತಮ್ಮ ದಿವ್ಯ ದರ್ಶನದಿಂದ ಕಂಡರು. ಅಲ್ಲದೆ ಶ್ರದ್ಧಾವನ್ನು ಜನರ ಆಯುಷ್ಯ ಕ್ಷೀಣಿಸಿ ಅವರ ಸತ್ವಗುಣದ ಅಭಾವದಿಂದಾಗಿ ತಾಳ್ಮೆ ಕಳೆದುಕೊಳ್ಳುವುದನ್ನು ಕಂಡರು. ಆದ್ದರಿಂದ ಅವರು ಎಲ್ಲ ವರ್ಣ ಮತ್ತು ಎಲ್ಲ ಆಶ್ರಮಗಳ ಜನರ ಕಲ್ಯಾಣವನ್ನು ಕುರಿತು ಆಲೋಚಿಸಿದರು. ಚಾತುತ್ರಯಂ ಕರ್ಮಶುದ್ಧಂ ಪ್ರಜನಾವೀಕ್ಷ ವೈದಿಕಂ ವೈದ್ಯಜ್ಞ ಸಂತ್ಯೋ ಪರಮೇಕಂ ಚತುರ್ವಿಧಂ. ವೇದಗಳಲ್ಲಿ ಹೇಳಿರುವ ಅಗ್ನಿಹೋತ್ರಗಳನ್ನು ಜನರ ವೃತ್ತಿಗಳನ್ನು ಶುದ್ಧೀಕರಿಸುವ ಮಾರ್ಗಗಳೆಂದು ಅವರು ಕಂಡುಕೊಂಡರು. ಈ ವಿಧಾನವನ್ನು ಸರಳಗೊಳಿಸಿ ಹಾಗೂ ಜನರಲ್ಲಿ ಹೆಚ್ಚು ಬೆಳಕಿಗೆ ತರಲು ಅವರು ಒಂದು ವೇದವನ್ನು 4 ವಿಂಗಡಿಸಿದರು. ಋಗ್ಯಜ ಸಾಮವಾಕ್ಯ
ವೇದಶ್ಚರೋ ಉದಾಹೃತ ಇತಿಹಾಸ ಪುರಾಣ ಚ ಪಂಚವೋ ವೇದ ಉಚ್ಯತೆ. ಜ್ಞಾನದ ಮೂಲ ಆಕಾರದ ವೇದಗಳು 4 ವಿಭಾಗಗಳನ್ನು ಬೇರೆ ಬೇರೆಯಾಗಿ ಮಾಡಲಾಗಿದೆ. ಆದರೆ ಪುರಾಣಗಳಲ್ಲಿ ಹೇಳಿದ ಇತಿಹಾಸ ಘಟನೆಗಳು ಬದುಕತೆಗಳನ್ನು ಪಂಚಮ ವೇದ ಎಂದು ಕರೆಯುತ್ತಾರೆ. ತತ್ರಗದರ ತೈಲ ಸಾಮಗೋ ಜೈಮಿನಿ ಕವಿ ವ್ಯೈಶಂಪಾಯನ ಏವ್ಯಕೋ ನಿಷ್ಣಾದು ಯಜಾಶಾಮುತ. ವೇದಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಿದ ಅನಂತರ ಐಲ ಋಷಿಗಳು ಋಗ್ವೇದದ ಪ್ರಾಧ್ಯಾಪಕರಾದರು. ಜೈಮಿನಿಗಳು ಸಾಮವೇದ ಪ್ರಾಧ್ಯಾಪಕರಾದರು. ವೈಶಂಪಾಯನರು ಮಾತ್ರ ಯಜುರ್ವೇದದಲ್ಲಿ ಪರಿಣಿತರಾದರು. ಅಥವಾ ಗಿರಾಸಾಮಸೀತ್ಸು ಮಂತೋದಾರಣೋ ಮುನಿ ಇತಿಹಾಸ ಪುರಾಣಾನ ಈತಮಾರೋ ಮಹರ್ಷೇಣ ಅರ್ಪಣ ಮನೋಭಾವದಿಂದ ನಿರಂತರಾಗಿದ್ದ ಸುಮಂತ ಮುನಿ ಅಂಗೀರರಿಗೆ ಅರ್ಥವೇದವನ್ನು ಒಪ್ಪಿಸಲಾಯಿತು ಮತ್ತು ನನ್ನ ತಂದೆ ರೋಮಹರ್ಷನಿಗೆ ಪುರಾಣಗಳನ್ನು ಮತ್ತು ಐಚ್ಛಿಕ ದಾಖಲೆಗಳನ್ನು ವಹಿಸಲಾಯಿತು. ಏತ ಋಷಿಯೋ ವೇದಂ ಸ್ವಂ ಸ್ವಂ ವ್ಯಸ್ಯ ನ ತದಾ ಶಿಷ್ಯ ಪ್ರಶಿಷ್ಟಸ್ತ ಶಿಷ್ಯ ವೇದಾಸ್ತೆ ಶಾಕಿನೋ ಭವನ್. ಈ ಎಲ್ಲ ವಿದ್ವಾಂಸರು ತಮಗೆ ವಹಿಸಲಾಗಿದ್ದ ವೇದಗಳನ್ನು ತಮ್ಮ ಸರದಿಯಲ್ಲಿ ತಮ್ಮ ಅನೇಕ ಶಿಷ್ಯರಿಗೆ ಪ್ರತಿಷ್ಠರಿಗೆ ಹಾಗೂ ಅವರ ಶಿಷ್ಯರಿಗೆ ವಹಿಸಿಕೊಟ್ಟರು. ಹೀಗೆ ವೇದಾನುಜ್ಞಾನಗಳ ಅವರವರ ಶಾಖೆಗಳು ಅಸ್ತಿತ್ವಕ್ಕೆ ಬಂದವು. ತಾಯೇವ ವೇದ ದುರ್ಮಾದೃತ ಯಂತೆ ಪುರುಷಾರ್ಯತ ಏವಂ ಚಕ್ರ ಭಗವಾನ್ ವ್ಯಾಸ ಕೃಪಾಣವತ್ಸಲ. ವೇದವ್ಯಾಸರು ಅಜ್ಞಾನಿ ಜನತೆಯ ಬಗ್ಗೆ ಅಪಾರ ಕರುಣೆಯನ್ನು ಶ್ರೇಷ್ಠ ಮುನಿಗಳು ಅವರ ವೇದಗಳನ್ನು ಅಲ್ಪಬುದ್ಧಿಯ ಜನರಿಗೆ ತಿಳಿಯುವಂತೆ ಸಂಪಾದಿಸಿದರು. ಶ್ರೀ ಶೂದ್ರ ದ್ವಿಜಂಬೂಧ ತ್ರಯೀಣ ಕೃತಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವದಿಹ ಇತೇರ್ಭಾರತ ಆಖ್ಯಾನಂ ಕೃಪಯಾ ಮುನಿಂ ಕೃತಂ. ಮಹಾಮುನಿಗಳು ಅನುಕಂಪೆಯಿಂದ ಕೂಡಿದವರು. ಬದುಕಿನ ಅಂತಿಮ ಗುರಿಯನ್ನು ಸಾಧಿಸಲು ಮಾನವರಿಗೆ ಇದು ಸಹಾಯಕವಾಗುತ್ತದೆಂದು ಅವರು ಸರಿಯಾಗಿ ಭಾವಿಸಿದರು. ಆದ್ದರಿಂದ ಅವರು ಸ್ತ್ರೀಯರು, ಕಾರ್ಮಿಕರು ಹಾಗೂ ವಿಜಯಬಂಧುಳಾಗಿ ಮಹಾಭಾರತವೆಂಬ ಈ ಮಹಾಚಾರಿತ್ರಿಕ ನಿರೂಪಣೆಯನ್ನು ಸಂಕಲಿಸಿದರು. ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜ ಸಾರ್ವಾತ್ಮಕಾನಾಪಿ ಯದಾ ನಾತುಷ್ಮ್ಯದೋ ಹೃದಯಂ ತಥಾ. ಹೇ ದ್ವಿಜ ಬ್ರಾಹ್ಮಣರೇ, ಜನತೆಯ ಸಮಗ್ರ ಕಲ್ಯಾಣದ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದರೂ ಆತನ ಮನಸ್ಸು ಇನ್ನೂ ತೃಪ್ತಿ ಪಡೆದಿರಲಿಲ್ಲ. ನಾತಿ ಪ್ರಸೀದಹೃದಯ ಸರಸ್ವತ್ಯಾಸ್ತಟೇ ಶುಚೋ ವಿಕರ್ತಯಾನ್ ವಿವಕ್ತಸ್ತ್ಯಾನ್ ಇದಂ ಚ ಧರ್ಮವಿತ್. ಧರ್ಮಸಾರವನ್ನು ತಿಳಿದವರಾಗಿದ್ದ ಮುನಿಗಳು ಹೀಗೆ ಹೃದಯದಲ್ಲಿ ಅತೃಪ್ತರಾಗಿ ತಕ್ಷಣವೇ ಆಲೋಚಿಸಲು ತೊಡಗಿದರು ಮತ್ತು ತಮ್ಮೊಬ್ಬರಿಗೆ ಹೀಗೆ ಹೇಳಿಕೊಂಡರು. ಧೃತವ್ರತನೇ ಹಿ ಮಯಾ ಛಂದಸಿ ಗ್ರವಜ್ಞಯ
मानितान्निव्यलीकेन गृहीतं चानुशासनं भारतव्यपदेशन याम्ना यतश्च प्रदेशिते दृश्यते यत्र धर्मादि त्रिशोद्रि ವಿರಪ್ಪಿತ. ನಾನು ಕಟ್ಟುನಿಟ್ಟಾದ ವ್ರತ ನಿಯಮಗಳನ್ನು ವಂಚನೆ ಇಲ್ಲದ ವೇದಗಳನ್ನು ಗುರುಗಳನ್ನು ಹಾಗೂ ಯಜ್ಞಗಳನ್ನು ಪೂಜಿಸಿದ್ದೇನೆ. ನಿಯಮಗಳಿಗೆ ಬದ್ಧನಾಗಿದ್ದೇನೆ. ಸ್ತ್ರೀ ಶೂದ್ರರು ಹಾಗೂ ಇತರರು ಧರ್ಮ ಮಾರ್ಗ ಕಾಣುವಂತೆ ಮಹಾಭಾರತ ವಿವರಣೆಯ ಮೂಲಕ ಪರಂಪರೆ ಅರ್ಥ ವಿವರಿಸಿದ್ದೇನೆ. ತಥಾಪಿ ಪತ ದೃಹ್ಯೋ ಯಾತ್ಯಾಂ ಚಾವಾತ್ಮನ ವಿಭು ಅಸಂಪನ್ನ ಇವ ಭಾತಿ ಬ್ರಹ್ಮವಾಚ ಸ್ಯಾತ್ ಸತ್ತಮ. ವೇದಗಳು ಬಯಸುವಂಥ ಪ್ರತಿಯೊಂದಲ್ಲೂ ನಾನು ಪೂರ್ಣ ಸಿದ್ಧತೆ ಪಡೆದಿದ್ದರೂ ಅಸಂತುಷ್ಟಿಯ ಭಾವನೆ ನನಗಿದೆ. ಕಿಂವಾ ಭಾಗವತೆ ಧರ್ಮನ ಪ್ರಾಯೇಣ ನಿರೂಪಿತ ಪ್ರಿಯ ಪರಮಹಂಸ ನಾಂ ತ ಏವಂ ಯುಚ್ಯತ ಪ್ರಿಯ. ಪರಮಹಂಸರಿಗೆ ಹಾಗೂ ಅಚ್ಯುತನಾದ ಭಗವಂತನಿಗೆ ಪ್ರಿಯವಾದ ದೇವರ ಭಕ್ತಿ ಸೇವೆಯನ್ನು ನಾನು ಎತ್ತಿ ಹೇಳಲಿಲ್ಲವಾದ್ದರಿಂದ ಹೀಗಾಗಿರಬಹುದು. ತಸ್ಯಾವಂ ಕಿಲಾಮಾತ್ಮನ ಮನ್ಯಮಾನಸ್ಯ ಖಿದ್ಯತ ಕೃಷ್ಣಸ್ಯ ನಾರದೋಭ್ಯ ಗಾದಾಶ್ರಂ ಪ್ರಗುದಹೃತಂ. ಈ ಮೊದಲು ಹೇಳಿದಂತೆ ವೇದವ್ಯಾಸರು ತಮ್ಮ ಕೊರತೆಯ ಬಗ್ಗೆ ವಿಷಾದ ಪಡುತ್ತಿದ್ದಾಗ ನಾರದರು ಸರಸ್ವತಿ ನದಿ ತೀರದಲ್ಲಿ ವ್ಯಾಸರ ಆಶ್ರಮಕ್ಕೆ ಬಂದರು. ತಮವಿಜ್ಞಾಯ ಸಹಸಾ ಪ್ರತ್ಯುತ್ತಾಯಾಗತ ಮುನಿ ಪೂಜಾಯಾಮಾಸ ವಿಧಿವನ್ನರಾಧಂ ಸ್ವಪೂಜಿತಂ. ನಾರದರ ಪವಿತ್ರ ಆಗಮನವಾದಾಗ ವೇದವ್ಯಾಸ ಗೌರವದಿಂದ ಎದ್ದು ನಿಂತು ಸೃಷ್ಟಿಕರ್ತ ಬ್ರಹ್ಮನಿಗೂ ನೀಡುವ ಗೌರವಕ್ಕೆ ಸಮಾನವಾದ ಗೌರವದಿಂದ ಅವನು ಪೂಜಿಸಿದರು. ಇಲ್ಲಿಗೆ ಮಹಾಭಾರತದ 3 ಮತ್ತು 4 ಅಧ್ಯಾಯಗಳು ಸಮಾಪ್ತ. ಪಠನೆ ಮಾಡಿದ್ದರು ಹಾಗೂ ವಿಶ್ಲೇಷಣೆ ಮಾಡಿದ್ದರು ಸತ್ಯನಾರಾಯಣ. ಥ್ಯಾಂಕ್ಸ್.